ಅಂದರೆ ಮಿಷಿನಲ್ಲಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತಂತೆ, ಅದಕ್ಕೆ ಮಿಷಿನಲ್ಲೇ ಮಾಡಿ ಅಂತ ಅಂದ್ಬಿಟ್ಟು ಕರೆಂಟ್ ಹಾಕಿ ಕೊಡ್ತಾ ಇದ್ದೀನಿ ಇವ್ರಿಗೆ. ಇವತ್ತು ನನ್ನ ಲೈಫಲ್ಲಿ ಇಟ್ಸ್ ಅ ವೆರಿ ಬ್ಯಾಡ್ ಡೇ. ವರ್ಕ್ 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 ಇಟ್ಸ್ ಟು ಟೈರಿಂಗ್ ಯು ನೋ. ಮೇಲ್ಗಡೆ ಇನ್ನೂ ಚೆನ್ನಾಗಿರೋದೈತಂತೆ, ಅದನ್ನು ತೋರ್ಸಕ್ಕೆ ಕರ್ಕೊಂಡು ಹೋಯ್ತವ್ರೆ. ಎಲ್ಲ ಅಭಿಮಾನಿ ದೇವ್ರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಇವತ್ತೇನು ಅಂತಂದರೆ, ಈಗ ನಮ್ಮ ಏರಿಯಾದಲ್ಲಿ ಹಬ್ಬ ಶುರು ಆಗ್ತಾಯಿದೆ, ಮಾರಮ್ಮನ ಹಬ್ಬ. ಅದಕ್ಕೋಸ್ಕರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಂದು ಸ್ವಲ್ಪ ಹಾಸಿಗೆ ಹಳೇದಾಗ್ಬಿಟ್ಟಿತ್ತು, ಅದನ್ನು ಮತ್ತೆ ಹತ್ತಿ ಎಲ್ಲ ತೆಗ್ಸಿ ಹೊಸದಾಗಿ ಮಾಡಿಸ್ತಾಯಿದ್ದೀವಿ. ಇಲ್ಲಿ ನೋಡಿ, ಅನ್ನೋದು ಎಲ್ಲ ಮಾಡ್ತವ್ರೆ. ಓಕೆ, ಈಗ ಕೆಲಸ ಮಾಡ್ತಾಯಿದ್ದೀವಿ ನೋಡಿ, ಮತ್ತೆ ತೋರಿಸ್ತೀನಿ. ಕೈಯಲ್ಲಿ ಒಲೆಯೆಲ್ಲ ಈಗ ಕೈಯಲ್ಲೂ ಮಾಡ್ತಾರೆ, ಅಂದರೆ ಮಿಷಿನಲ್ಲಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತಂತೆ, ಅದಕ್ಕೆ ಮಿಷಿನಲ್ಲೇ ಮಾಡಿ ಅಂತ ಅಂದ್ಬಿಟ್ಟು ಕರೆಂಟ್ ಹಾಕಿ ಕೊಡ್ತಾ ಇದ್ದೀನಿ ಇವ್ರಿಗೆ. ಅಣ್ಣ ಆನ್ ಮಾಡಲಾ? ಹಾಂ ಸರಿ ಆಯಿತು. ಓಕೆ, ಅವ್ರು ಹೇಳ್ದಾಗ ಬಂದು ಆನ್ ಮಾಡ್ತೀನಿ. ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಹಾಕ್ಕೊಂಡವ್ರೆ ಹತ್ತಿ ಎಲ್ಲನೂ. ಈಗ ಈ ಮಿಷಿನಲ್ಲಿ ಹತ್ತಿ ಬಿಟ್ಕೊಂಡು ಹಾಸಿಗೆ ಹೊಲಿತಾರೆ. ತುಂಬ ಧೂಳು ಜಾಸ್ತಿ ಹೇಳಿ ಈ ಕಡೆ ಬಂದ್ಬಿಟ್ಟು. ಎಲ್ಲನೂ ನೀಟಾಗಿ ಪುಡಿ ಪುಡಿ ಮಾಡ್ಕೊಂಡು ಇಟ್ಕೊಂಡವ್ರೆ. ಇವಾಗ ತುಂಬ್ತಾರೆ ಅನ್ನಿಸ್ತದೆ, ನೋಡೋಣ. ನೀಟಾಗಿ ತುಂಬ್ಕೋತಾರೆ ಇವಾಗ, ನೀಟಾಗಿ ಎಲ್ಲ ತುಂಬ್ಕೋತಾರೆ ಒಂದು ಸಾರಿ. ಹತ್ತಿ ಮಿಕ್ಕಲ್ವ ಇನ್ನೂ? ಅದೆಲ್ಲ ಎರಡು ಆ ದಿಂಬಿಗೂ ತುಂಬಬೇಕು, ದಿಂಬಿಗೂ ತುಂಬಬೇಕು. ನಾನೆಲ್ಲ ಇನ್ನೂ ಮಿಕ್ಕತ್ತದೆ ಒಂದು ಮೂಟೆ ಹತ್ತಿ ಅಂತ ಅನ್ಕೊಂಡೆ. ಲಾಸ್ಟ್ ಫೈನಲ್ ಈಗ ಹೊಲ್ದ್ಬಿಟ್ರೆ ಮುಗೀತು. ಹೊಡಿಬೇಕು ದೊಣ್ಣೆಲಿ ಬರ್ದಿ, ಇನ್ನೂ ಟಕ್ ಆಗ್ಬೇಡ. ಹಾಂ, ಮಧ್ಯ ಟಾಕ್ ಹಾಕ್ಬೇಕು. ಇನ್ನೂ 10 ನಿಮಿಷ ಕೆಲಸ ಇದೆ ನಿಮಗೆ. ಬೇಗ ಮುಗಿಸಿದ್ರೆ ಒಂದು ಸ್ವಲ್ಪ ಬೇಗ ಹೋಗ್ಬಿಡ್ತಿದ್ದೆ. ಕಂಪ್ಲೀಟು ಹಾಸಿಗೆ ಹೊಲ್ದು ಮುಗಿಸಿ ಮಲಗಿಸೋರೆ. ಈಗ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಬೇಕಂತೆ. ಅಣ್ಣ ಇದೊಂದು ದಿಂಬು ಹೊಲಿತವ್ರೆ. ಸರಿ ಅಣ್ಣ, ಆಯಿತು. ಆ ದಿಂಬು ಹೊಲ್ದ್ಬಿಟ್ಟು ಅಲ್ಲೇ ಮಡಿಬಿಡಿ, ನಾನು ಸ್ವಲ್ಪ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಹಾಂ, ಫುಲ್ ಧೂಳೆಲ್ಲ ಆಗ್ಬಿಡೈತೆ, ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಇವಾಗ ಅಲ್ಲಿ ಹಾಸಿಗೆ ಎಲ್ಲ ಹೊಲ್ಸಾಯ್ತು, ಮುಗೀತು. ಒಂದು ಬೀರು ಬೇಕಾಗಿತ್ತು, ಮತ್ತು ಒಂದು ಡೈನಿಂಗ್ ಟೇಬಲ್ ಮನೆಗೆ ಬೇಕಾಗಿತ್ತು. ಅದನ್ನು ತಗೊಳ್ಳವ ಅಂತ ಬಂದು ಇಲ್ಲಿ ಅಂಗಡಿಗೆ, ಎಲ್ಲಿ ನೋಡಿದ್ರೆ ಓನರೇ ಇಲ್ಲ. ನಾವೀಗ ಏನು ಮಾಡೋದು ಅಂತ ನೋಡ್ತಾ ಇದ್ದೀವಿ. ಅದೊಂದು ಕಡೆ ನೋಡಿದ್ದೀನಿ, ಅದನ್ನು ತೋರಿಸ್ತೀನಿ ಬನ್ನಿ, ಅದೇ ತಗೊಳ್ಳವ ಅಂತ. ನೋಡಿ, ಇದನ್ನು ತಗೊಳ್ಳವ ಅಂತ ನೋಡ್ತಾ ಇದ್ದೀವಿ. 4 ಜನ ಕೂತ್ಕೊಂಡು ಮಾಡೋಕ್ಕೆ ಸಾಕು. ನಮ್ಮ ಮನೇಲಿ ಜಾಸ್ತಿ ಜನ ಇಲ್ವಲ್ಲ. ಅಣ್ಣ ಎಲ್ಲಿ ಸಾವುಕಾರು? ಎಷ್ಟು ಗಂಟೆ ಬರ್ತಾರೆ?
ಬರ್ತಾವ್ರಂತೆ. ಬಂದರು ಬನ್ನಿ. ಇದು ಮೇಲ್ಗಡೆ ಇನ್ನೂ ಚೆನ್ನಾಗಿರೋದೈತಂತೆ, ಅದನ್ನು ತೋರ್ಸಕ್ಕೆ ಕರ್ಕೊಂಡು ಹೋಯ್ತವ್ರೆ. ನೋಡೋದ ಬನ್ನಿ, ಇಲ್ಲಿ ಮೇಲ್ ಚೆನ್ನಾಗಿರೋದೈತೆ. ಯಾವುದು ನೋಡಿ, ಈ ಬೀರುಗಳು ತಗೋವಂಥವ್ರೆ. ಅಯ್ಯೋ, ಹಳೆಯ ಕಾಲ ನಮ್ಮ ತಾತನ ಯೂಸ್ ಮಾಡ್ತಿದ್ದಂಥ ಕಾಲ ಇದು. ಯಾವ್ದಾರ ಮರದ್ದು ಗಿರದ್ದು ಮಾಡಿಸ್ಕೊಂಬಂಬಿಡು. ಅಂತ ಒಂದು ಹೊಸ ಡೈನಿಂಗ್ ಟೇಬಲ್ ಮನೆಗೆ ಬಂತು ಇವಾಗ. ಸರಿ, ತಂದ್ಬಿಡಿ ಅಣ್ಣ, ಹೋಗಿರ್ತೀವಿ. ಫಿಟ್ ಆಯಿತು. ಓ ಸರಿ. ಇವತ್ತು ಬೆಳಗ್ಗೆಯಿಂದ ಒಂದು ಕೆಲಸ ಅಲ್ಲ ಕಣ್ರಪ್ಪ. ಅಲ್ಲಿ ಹಾಸಿಗೆ ತುಂಬಿಸ್ದೆ, ಹಾಸಿಗೆ ಆದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಅದು ಡೈನಿಂಗ್ ಟೇಬಲ್ ತಗೊಬಂದು ಇವಾಗ ಇಲ್ಲಿ ಇದು ತುಂಬಬೇಕು, ಇಲ್ಲಿಗೆ ಮೂಟೆ ಎಲ್ಲ ತುಂಬಬೇಕು. ಇವಾಗ ಒಂದು ಕೆಲಸ ಆಯ್ತಿಲ್ಲ ಬೆಳಗ್ಗೆಯಿಂದ. ಇವತ್ತು ನನ್ನ ಲೈಫ್ಲಿ ಇಟ್ಸ್ ಅ ವೆರಿ ಬ್ಯಾಡ್ ಡೇ. ವರ್ಕ್ ವರ್ಕ್ ವರ್ಕ್. ಇಟ್ಸ್ ಟು ಟೈರಿಂಗ್, ಯು ನೋ. ಸಾಕಾಗೋಯ್ತೈತೆ. ಎತ್ತಾನೆ ಅಂತ ಗೊತ್ತೈತಿಲ್ಲ. ಆಚೆಗೆ ತಗೊಬನ್ನಿ, ಸಾಕು, ನಾನು ನೋಡ್ಕತ್ನಿ. ಆಚೆಗೆ ತಗೊಬನ್ನಿ, ಸಾಕು, ನಾನು ನೋಡ್ಕತ್ನಿ. ನೋಡಿ, ಇಷ್ಟೊತ್ತವರೆಗೂ ಇಷ್ಟು ಮೂಟೆನ ಎತ್ಮಡಗಿ ತುಂಬಿ ಕಟ್ಟಿ ಪ್ಯಾಕಪ್ ಮಾಡಾಯ್ತು. ಇವತ್ತಾಗಿತ್ತು ನಾನು ಇಷ್ಟು ಕೆಲಸ. ಬೆಳಗ್ಗೆಯಿಂದ ಫ್ರೆಶ್ ಅಪ್ ಆಗಕ್ಕಂತ ಮನೆಗೆ ಹೋದವನು ಏನೇನೇನೇನು ಕೆಲಸ ಮಾಡ್ಕೊಂಡು ಈಗ ಇಷ್ಟೊತ್ತವರೆಗೆ ಸಂಜೆನೇ ಆಗೋಯ್ತೀನಿ ಏನಲ್ಲಿ. ಇವಾಗಲೂ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ನೆಮ್ಮದಿಯಾಗಿ ಆರಾಮಾಗಿ ನಿದ್ದೆ ಮಾಡ್ತೀನಿ. ಓಕೆ, ಬಾಯ್. ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 143 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.